ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಜ್ಯೋತಿಷ ಶಾಸ್ತ್ರದಲ್ಲಿ ದಳಮಟ್ಟದ ವಿಷಯಗಳನ್ನು ತಿಳಿದುಕೊಂಡಿದ್ದರೂ ಭವಿಷ್ಯ ಹೇಳುವುದಕ್ಕೆ ಒಂದು ವ್ಯಕ್ತಿಯ ಜಾತಕದಲ್ಲಿ ಎಲ್ಲಿಂದ ಶುರು ಮಾಡಿ ಹೇಗೆ ಪರಿಶೀಲನೆ ಮಾಡಬೇಕು ಎನ್ನುವುದು ಎಲ್ಲದಕ್ಕಿಂತ ಅತಿ ಮುಖ್ಯವಾದ ವಿಷಯವಾಗಿರುತ್ತೆ. ಆದ್ದರಿಂದ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡುವಾಗ ನಾನು ಹೇಳುವ ಎಲ್ಲ ನಿಯಮಗಳನ್ನು ಖಂಡಿತವಾಗಿ ಒಂದೊಂದಾಗಿ ನೋಡಲೇಬೇಕು. ಮೊದಲನೆಯದಾಗಿ, ಯಾರಿಗೆ ಭವಿಷ್ಯ ನೋಡಬೇಕೋ ಅವರು ಹುಟ್ಟಿದ ತಾರೀಕು ಮತ್ತು ಗಳಿಗೆ ಖಂಡಿತ ಗೊತ್ತಿರಲೇಬೇಕು. ಹುಟ್ಟಿದ ಗಳಿಗೆ ಬಹಳ ನಿಖರವಾಗಿ ಇರಬೇಕು. ಇಂಗ್ಲಿಷ್ ಟೈಮಲ್ಲಿದ್ದರೆ ಒಳ್ಳೆಯದು. ರಾತ್ರಿ 12 ಗಂಟೆ ಮೇಲೆ ಹುಟ್ಟಿದ್ರೆ ಅದನ್ನ ಮಾರನೇ ದಿನ ಲೆಕ್ಕಕ್ಕೆ ತಗೊಳ್ಬೇಕು. ಈಗ ಬುಧವಾರ ರಾತ್ರಿ 12 ಗಂಟೆ ಮೇಲೆ 12 ಗಂಟೆ 1 ನಿಮಿಷಕ್ಕೆ ಹುಟ್ಟಿದ್ರೆ ಅದನ್ನ ಗುರುವಾರ ಬೆಳಿಗ್ಗೆ 1 ನಿಮಿಷಕ್ಕೆ ಹುಟ್ಟಿದಂಗೆ ತಗೊಳ್ಬೇಕು. ಯಾಕೆಂದ್ರೆ ನಾವು ಲಗ್ನವಂತರ ಏನು ಅಂತ ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ದೀವಿ. ಒಂದು ದಿನದಲ್ಲಿ 2 ಗಂಟೆಗಳಿಗೆ ಬದಲಾವಣೆ ಆಗುತ್ತಾ ಇರುತ್ತೆ ಎಂದು ಹೇಳಿದ್ದೀನಿ. ಅಂದ್ರೆ ಲಗ್ನ 2 ಗಂಟೆಗಳಿಗೆ ಒಂದ್ಸರಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆ ಆಗುತ್ತೆ. ಈ ರೀತಿ ಬದಲಾವಣೆ ಆಗುವ ಗಡಿಗೆಯಲ್ಲಿ ಅಂದ್ರೆ ಒಂದು ಲಗ್ನ ಮುಗಿದು ಮುಂದಿನ ಲಗ್ನ ಆರಂಭವಾಗುವ ಗಳಿಗೆಯಲ್ಲಿ ಒಂದು ಶಿಶು ಜನಿಸುವಾಗ 1 ನಿಮಿಷ ಹಿಂದೆ ಇದ್ರೆ ಒಂದು ಲಗ್ನವಾಗುತ್ತೆ, 1 ನಿಮಿಷ ಮುಂದೆ ಇದ್ರೆ ಇನ್ನೊಂದು ಲಗ್ನವಾಗುತ್ತೆ. ಜನಿಸಿದ ಜನ್ಮ ಲಗ್ನ ಬದಲಾವಣೆ ಆದರೆ ಆ ವ್ಯಕ್ತಿಯ ಭವಿಷ್ಯ ಪೂರ್ತಿ ತಪ್ಪಾಗ್ಬಿಡತ್ತೆ. ಆದ್ರಿಂದ ಸರಿಯಾದ ಜನಿಸಿದ ಗಳಿಗೆ ಬಹಳ ಮುಖ್ಯವಾಗುತ್ತೆ. ಇಲ್ಲಿ ನೀವು ನೋಡುವ ಜಾತಕ 19ನೇ ತಾರೀಕು ಆಗಸ್ಟ್ ತಿಂಗಳು ಬೆಳಿಗ್ಗೆ 6 ಗಂಟೆಗೆ ಜನಿಸಿದ ಒಂದು ಹೆಣ್ಣಿನ ಜಾತಕ. ಅವರ ಜನ್ಮ ಲಗ್ನ ಕಡಗ ಲಗ್ನವಾಗುತ್ತೆ. ಲಗ್ನ ಇರುವ ನಕ್ಷತ್ರ ಆಶ್ಲೇಷ ನಕ್ಷತ್ರವಾಗುತ್ತೆ. ಇನ್ನೊಂದು ಜಾತಕ ಅದೇ 19ನೇ ತಾರೀಕು ಆಗಸ್ಟ್ ತಿಂಗಳು ಬೆಳಿಗ್ಗೆ 6 ಗಂಟೆ 1 ನಿಮಿಷಕ್ಕೆ ಜನಿಸಿದ ಒಂದು ಹೆಣ್ಣಿನ ಜಾತಕ. ಕೇವಲ 1 ನಿಮಿಷ ಕಳೆದು ಹುಟ್ಟಿದವರು. ಅವರ ಜನ್ಮ ಲಗ್ನ ಸಿಂಹ ಲಗ್ನವಾಗಿರುತ್ತೆ. ಲಗ್ನ ಇರುವ ನಕ್ಷತ್ರ ಮಕ ನಕ್ಷತ್ರವಾಗಿರುತ್ತೆ. ಕೇವಲ 1 ನಿಮಿಷ ವ್ಯತ್ಯಾಸದಲ್ಲಿ ಅವರ ಲಗ್ನವೇ ಬದಲಾವಣೆ ಆಗಿಬಿಡುತ್ತು. ಆದ್ದರಿಂದ ಸ್ನೇಹಿತರೆ, ಅವರ ಲಗ್ನ ಭಾವದ ಮತ್ತು ಇದರ ಭಾವಗಳ ಎಲ್ಲಾ ಫಲಗಳು ಬದಲಾವಣೆ ಆಗಿರುತ್ತೆ. ಒಬ್ಬರಿಗೆ ಶುಭ ಭಾವಗಳಾಗಿ ಇರುವ ಭಾವಗಳು ಇನ್ನೊಬ್ಬರಿಗೆ ಅಶುಭ ಭಾವಗಳಾಗಿ ಇರುತ್ತವೆ. ಆದ್ದರಿಂದ ಆದಷ್ಟು ನಿಖರವಾದ ಜನಿಸಿದ ಗಳಿಗೆ ಇದ್ದರೆ ಮಾತ್ರ ಫಲಗಳು ಸರಿಯಾಗಿ ಇರುವುದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಇಲ್ಲಿ ಕೆಲವರಿಗೆ ಸರಿಯಾದ ಹುಟ್ಟಿದ ಗಳಿಗೆ ಅಂದ್ರೆ ಯಾವುದು ಎನ್ನುವ ಸಮಸ್ಯೆ ಇರುತ್ತೆ. ಒಂದು ಮಗು ಹುಟ್ಟುವಾಗ ಆ ಮಗು ತಾಯಿನ ಗರ್ಭಕೋಶದಿಂದ ಹೊರಗೆ ಬಂದು ಹೊರಗಿನ ಗಾಳಿ ತಾಗಿದ ಕೂಡಲೇ ಆ ಮಗುವಿಗೆ ಚಳಿಯಾಗಿ ಹೊರಗಿನ ಗಾಳಿಯನ್ನು ಬಲವಾಗಿ ಒಳಗೆ ಎಳೆಯುತ್ತೆ. ಅವಾಗ ತಕ್ಷಣ ಆ ಮಗುವಿನ ಶ್ವಾಸಕೋಶಗಳು ಗಾಳಿ ತುಂಬಿದ ಬಲೂನ್ ಅಂತೆ ಆಗತ್ತೆ. ಅವಾಗ ಆ ಮಗು ಅಳಲು ಪ್ರಾರಂಭಿಸುತ್ತೆ. ಮಗುವಿನ ಆ ಮೊದಲ ಅಳುವೆ ನಿಖರವಾದ ಜನಿಸಿದ ಗಳಿಗೆ ಆಗುತ್ತದೆ ಎಂದು ಜ್ಯೋತಿಷ ತಜ್ಞರುಗಳು ಹೇಳಿದ್ದಾರೆ. ಯಾಕೆಂದ್ರೆ ಮಾನವನ ದೇಹದಲ್ಲಿ ಪಂಚಭೂತಗಳು ಖಂಡಿತ ಇರಲೇಬೇಕು. ತಾಯಿನ ಗರ್ಭದಲ್ಲಿ ಮಗುವಿಗೆ ವಾಯು ಒಂದು ಬಿಟ್ಟು ಬೇರೆ ಎಲ್ಲಾ ಭೂತಗಳು ಅಂದರೆ ಉಷ್ಣ, ಭೂಮಿಯಲ್ಲಿರುವ ಧಾತುಗಳು, ನೀರು, ಆಕಾಶ ತತ್ವದ ಆ ಕಿರಣಗಳು ಇವೆಲ್ಲ ತಾಯಿನ ಮೂಲಕವಾಗಿ ಮಗುವಿಗೆ ಸಿಕ್ಕತ್ತೆ. ವಾಯು ಮಾತ್ರ ಮಗು ಜನಿಸಿದ ಮೇಲೆ ಮಗುವಿನ ಶ್ವಾಸದ ಮೂಲಕವಾಗಿ ಶ್ವಾಸಕೋಶಕ್ಕೆ ಹೋಗಿ ಆ ಮಗು ತಾಯಿನ ದಯವಿಲ್ಲದೆ ಸ್ವಯಂ ಉಸಿರಾಡಲು ಪ್ರಾರಂಭ ಮಾಡುತ್ತದೆ. ಸಾಮಾನ್ಯವಾಗಿ ನೀವು ಸಿನಿಮಾಗಳಲ್ಲೆಲ್ಲ ನೋಡಿರಬಹುದು. ಒಂದು ಹೆಣ್ಣಿಗೆ ಮಗು ಹುಟ್ಟುವಾಗ ಆ ಡೆಲಿವರಿ ವಾರ್ಡಲ್ಲಿ ಎಲ್ಲರೂ ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ಇರ್ತಾರೆ, ಎಲ್ಲರೂ ಕಾಯ್ತಿರ್ತಾರೆ. ಅವಾಗ ಮಗು ಅಳುವ ಧ್ವನಿ ಕೇಳಿದ ಕೂಡಲೇ ಎಲ್ಲರೂ ಸಂತೋಷದಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಳ್ತಾರೆ, ಮಗು ಹುಟ್ಟಿದೆ ಎಂದು ರುಜು ಮಾಡಿಕೊಳ್ತಾರೆ ಅಲ್ವಾ ಸ್ನೇಹಿತರೆ? ಆದ್ದರಿಂದ ಮಗುವಿನ ಮೊದಲನೇ ಅಳುವೆ ಮಗು ಜನಿಸಿದ ಸರಿಯಾದ ಗಳಿಗೆಯಾಗಿ ಇರುತ್ತೆ. ಎರಡನೆಯದಾಗಿ, ಜಾತಕ ಜನಿಸಿದ ಊರು ಗೊತ್ತಾಗಬೇಕು. ಯಾಕೆಂದ್ರೆ ಲಗ್ನವನ್ನು ಊಹಿಸಕ್ಕೆ ಸೂರ್ಯೋದಯಗಳಿಗೆ ಖಂಡಿತ ಬೇಕಾಗತ್ತೆ. ಸೂರ್ಯೋದಯಗಳಿಗೆ ಒಂದೊಂದು ಊರಿಗೆ ತಕ್ಕ ಬದಲಾವಣೆ ಆಗುತ್ತಿರುತ್ತೆ. ಎಲ್ಲಾದರೂ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ್ರೆ ಜನಿಸಿದ ಜಾಗದಿಂದ ಒಂದು 10 ಅಥವಾ 20 ಕಿಲೋಮೀಟರ್ ಒಳಗಿರುವ ಊರಿನ ಹೆಸರು ಗೊತ್ತಿದ್ರೆ ಸಾಕು. ಅದರ ಪ್ರಕಾರ ಲಗ್ನ ಊಹಿಸಬಹುದು. ಮೂರನೆಯದಾಗಿ, ಆ ಜಾತಕ ಗಂಡೋ ಅಥವಾ ಹೆಣ್ಣೋ ಎಂದು ತಿಳಿದುಕೊಳ್ಳಬೇಕು. ಯಾಕಂದ್ರೆ ಒಂದು ಸಾರಿ ನನ್ನ ಜ್ಯೋತಿಷ ಗೆಳೆಯ ಒಬ್ಬನ ಆಫೀಸಿಗೆ ಹೋಗಿ ಕುಳಿತುಕೊಂಡು ಮಾತನಾಡುತ್ತಿದ್ದಾಗ ಅವನ ಗ್ರಾಹಕರಲ್ಲಿ ಒಬ್ಬರು ಬಂದಿದ್ರು.
ಹೇಳಿದರು. ಸಾಮಾನ್ಯವಾಗಿ ಅವರಿಗೆಲ್ಲ ಜ್ಯೋತಿಷರಿಗೆ ಎಲ್ಲ ವಿಷಯಗಳು ಗೊತ್ತಿರುತ್ತೆ. ಜಾತಕ ನೋಡಿದ ಕೂಡಲೇ ಎಲ್ಲ ವಿಷಯಗಳನ್ನು ಹಾಗೆ ನೋಡಿದಂತೆ ಹೇಳಿಬಿಡ್ತಾರೆ ಎನ್ನುವ ಮನಸ್ಥಿತಿ ಇರುತ್ತೆ. ಆದ್ದರಿಂದ ಅವರು ಒಂದು ಜಾತಕವನ್ನು ಕೊಟ್ಟು ಅಲ್ಲೇ ಕೂತಿದ್ರು. ನನ್ನ ಗೆಳೆಯ ಆ ಜಾತಕವನ್ನು ನೋಡಿ ವಿಶ್ಲೇಷಣೆ ಮಾಡಿ, ಈಗ ಜಾತಕರಿಗೆ ಗರ್ಭಕೋಶದಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ, ನೀವು ಒಂದು ಒಳ್ಳೆಯ ಜೈನಕಾಲಜಿಸ್ಟ್ ಅನ್ನ ನೋಡಿ ಅವರ ಹತ್ರ ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಅಂತ ಹೇಳಿದರು. ಕೂಡಲೇ ಆ ಗ್ರಾಹಕ ಶಾಕ್ ಆಗಿ, ಸರ್ ಅದು ಹೆಣ್ಣಿನ ಜಾತಕ ಅಲ್ಲ, ಒಂದು ಗಂಡಿನ ಜಾತಕ ಎಂದು ಹೇಳಿದರು. ಆಮೇಲೆ ನನ್ನ ಗೆಳೆಯನಿಗೆ ಸ್ವಲ್ಪ ಅವಮಾನ ಆದಂಗಿತ್ತು. ಇದರಲ್ಲಿ ಯಾರ ಮೇಲೂ ತಪ್ಪು ಹೇಳಂಗಿಲ್ಲ. ಇವನು ಜಾತಕವನ್ನು ಪರಿಶೀಲನೆ ಮಾಡಕ್ಕೆ ಮುಂಚೆ ಅದು ಗಂಡ ಹೆಣ್ಣ ಅಂತ ಕೇಳಿರಬೇಕು. ಬಂದಿದ್ದ ಗ್ರಾಹಕರು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಜ್ಯೋತಿಷಿ ಸರಿಯಾಗಿ ಎಲ್ಲದನ್ನು ಕಂಡುಹಿಡಿದು ಹೇಳಿಬಿಡ್ತಾರೆ ಅಂತ ತಿಳಿದುಕೊಂಡಿದ್ದು. ಎಲ್ಲ ವಿಷಯಗಳನ್ನು ನೋಡಿದ ಕೂಡಲೇ ಹೇಳುವುದಕ್ಕೆ ಜ್ಯೋತಿಷಿಗಳು ಏನು ದೇವರಿಲ್ಲ. ಅವರಿಗೂ ಅವತ್ತಿನ ಗಳಿಗೆ ಸರಿ ಇಲ್ಲ ಅಂದ್ರೆ ಈ ರೀತಿ ಗೊಂದಲಗಳಾಗುತ್ತೆ. ಆದ್ದರಿಂದ ಆದಷ್ಟು ಬೇಕಾಗಿದ್ದ ಎಲ್ಲ ವಿವರಗಳನ್ನು ಇಟ್ಟುಕೊಂಡೆ ಜಾತಕ ನೋಡಬೇಕು. ಇನ್ನೂ ಕೆಲವರು ಇವರಿಗೆ ಎಷ್ಟು ಮಕ್ಕಳು ಅಂತ ಕೇಳುತ್ತಾರೆ. ಆ ಜ್ಯೋತಿಷಿ ಸರಿಯಾಗಿ ಹೇಳಲಿಲ್ಲ ಅಂದ್ರೆ ಆ ಜಾತಕನ ಮನೆಯಲ್ಲಿ ಲೆಕ್ಕ ಸರಿಯಾಗಿ ಬರಲಿಲ್ಲ ಎಂದು ದೊಡ್ಡ ಪ್ರಳಯವೇ ಉಂಟಾಗ್ಬಿಡುತ್ತೆ. ಆದ್ದರಿಂದ ಈ ರೀತಿ ಸಮಸ್ಯೆಗಳಿಗೆ ಯಾರು ಉತ್ತರ ಹೇಳಲು ಮತ್ತು ಕೇಳುವುದನ್ನು ತಪ್ಪಿಸಬೇಕು. 4ನೇಯದಾಗಿ ಸಾಫ್ಟ್ವೇರ್ ಮೂಲಕ ಅವರು ಕೊಟ್ಟಿದ್ದ ವಿವರಗಳನ್ನು ಅಥವಾ ಕೊಟ್ಟಿದ್ದ ಜಾತಕದ ಪ್ರಕಾರ ಜಾತಕ ತಯಾರು ಮಾಡಬೇಕು. ತಯಾರು ಮಾಡಿದ್ದು ಜಾತಕ ಮತ್ತು ಅವರು ತಗೊಂಡು ಬಂದಿದ್ದ ಜಾತಕ ಎರಡನ್ನೂ ಒಟ್ಟಿಗೆ ಇಟ್ಟು ಎಲ್ಲಾ ವಿವರಗಳು ಸರಿಯಾಗಿದೆಯಾ ಎಂದು ನೋಡಿ ರುಜುಪಡಿಸಿಕೊಳ್ಳಬೇಕು. ಅವರಿಗೆ ಅವರ ಜನ್ಮ ನಕ್ಷತ್ರ ಗೊತ್ತಿದ್ರೆ ಅದನ್ನು ಕೇಳಿ ರುಜು ಮಾಡಿಕೊಳ್ಳಿ. 5ನೇಯದಾಗಿ ಜಾತಕದಲ್ಲಿ ಜನ್ಮ ರಾಶಿ ಮತ್ತು ಜನ್ಮ ಲಗ್ನ ಯಾವುದು ಎಂಬುದನ್ನು ಗುರುತಿಸಿಕೊಳ್ಳಿ. ಆಮೇಲೆ ಲಗ್ನಾಧಿಪತಿ ಯಾವ ಗ್ರಹ, ಅವನು ಯಾವ ರಾಶಿಯಲ್ಲಿ ಎಷ್ಟನೇ ಭಾವದಲ್ಲಿ ಕುಳಿತುಕೊಂಡಿದ್ದಾನೆ ಎಂದು ಬರೆಯಿರಿ. ಅವನ ಆಧಿಪತ್ಯಗಳನ್ನು ಬರೆಯಿರಿ. ಇದರ ನಾವು ಮೊದಲೇ ನೋಡಿದ್ದೀವಿ. ಗ್ರಹಗಳ ಆಧಿಪತ್ಯ ಅಂದರೆ ಏನು, ಸ್ವಂತ ಮನೆ ಅಂದರೆ ಏನು ಎಲ್ಲ ನೋಡಿದ್ದೀವಿ. ಆಮೇಲೆ ಗ್ರಹಗಳ ದೃಷ್ಟಿಗಳನ್ನು ಗಮನಿಸಿ. ಆಮೇಲೆ ಒಂದೊಂದು ಗ್ರಹಗಳ ದೃಷ್ಟಿಗಳನ್ನು ನೋಡಿ, ಅದು ಯಾವ ಮನೆಯನ್ನು ನೋಡುತ್ತಾನೆ, ಒಂದು ಗ್ರಹಕ್ಕೆ ಯಾವ ಗ್ರಹದ ದೃಷ್ಟಿ ಸಿಕ್ಕತ್ತೆ, ಇವೆಲ್ಲ ನೋಡಬೇಕು. ಆಮೇಲೆ ನಡೆಯುತ್ತಿರುವ ದಶಾಭುಕ್ತಿಗಳು ಯಾವುದು ಎಂದು ಗಮನಿಸಿ. ದಶಾಭುಕ್ತಿಗಳು ಅಂದ್ರೆ ಏನಂತ ಬೇರೆ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಒಂದೊಂದು ಗ್ರಹದ ಸಂಪರ್ಕ ಅಂದ್ರೆ ಯಾವ ಗ್ರಹ ಯಾವ ಗ್ರಹಗಳ ಜೊತೆ ಸೇರ್ಕೊಂಡಿದೆ ಎನ್ನುವ ಪರಿಸ್ಥಿತಿಯನ್ನು ಗುರುತಿಸಿಕೊಳ್ಳಬೇಕು. ಗ್ರಹಗಳ ಸಂಪರ್ಕ ಹೇಗೆ ನೋಡುವುದು, ಸಂಪರ್ಕ ಬಲಗಳನ್ನು ಹೇಗೆ ತಿಳಿದುಕೊಳ್ಳುವುದು ಎಂದು ಬೇರೆ ಒಂದು ಸಂಚಿಕೆಯಲ್ಲಿ ನೋಡೋಣ. ಆಮೇಲೆ ಗ್ರಹ ಪರಿವರ್ತನೆ. ಒಂದು ಗ್ರಹ ಒಂದು ರಾಶಿಯಲ್ಲಿ ಇರುವಾಗ ಆ ರಾಶಿಯ ಅಧಿಪತಿ ತನ್ನ ರಾಶಿಯಲ್ಲಿ ಕುಳಿತಿರುವ ಗ್ರಹದ ಮನೆಯಲ್ಲಿ ಕುಳಿತಿರುವುದಕ್ಕೆ ಗ್ರಹಗಳ ಪರಿವರ್ತನೆ ಯೋಗ ಅಂತ ಹೇಳೋದು. ಉದಾಹರಣಕ್ಕೆ ಒಂದು ಜಾತಕದಲ್ಲಿ ಗುರು ಮಕರ ರಾಶಿಯಲ್ಲಿ ಅಂದರೆ ಶನಿಯಿನ ಮನೆಯಲ್ಲಿ ಸ್ಥಿತವಾಗಿದ್ದು, ಶನಿ ಧನುರ್ ರಾಶಿಯಲ್ಲಿ ಅಂದರೆ ಗುರುವಿನ ಮನೆಯಲ್ಲಿ ಸ್ಥಿತವಾಗಿದ್ದರೆ ಗುರು ಶನಿ ಪರಿವರ್ತನೆ ಯೋಗದಲ್ಲಿ ಇದ್ದಾರೆ ಎಂದು ಹೇಳುತ್ತಾರೆ. ಈ ಪರಿವರ್ತನೆ ಯೋಗ ಯಾವಾಗ ಕೆಲಸ ಮಾಡುತ್ತೆ ಅಂದರೆ ಒಂದು ವ್ಯಕ್ತಿಯ ಜಾತಕದಲ್ಲಿ ಗ್ರಹಗಳ ಪರಿವರ್ತನೆ ಇದ್ದರೆ ಆ ಪರಿವರ್ತನೆ ಅವನ ಬಾಳಿನಲ್ಲಿ ಹೆಚ್ಚು ಕಡಿಮೆ 30 ವಯಸ್ಸಿನ ಮೇಲೆ ಕೆಲಸ ಮಾಡುತ್ತೆ. ಒಂದು 2-3 ವರ್ಷ ಹಿಂದೆ ಮುಂದೆ ಆಗಬಹುದು. ಯಾವ ತರ ಬದಲಾವಣೆ ಎನ್ನುವುದು ಯಾವ ಯಾವ ಗ್ರಹಗಳು ಪರಿವರ್ತನೆ ಆಗಿದ್ದಾವೆ, ಪರಿವರ್ತನೆ ಯೋಗದಲ್ಲಿದ್ದಾವೆ ಎನ್ನುವುದನ್ನು ಪರಿಶೀಲನೆ ಮಾಡಿ ಹೇಳಬೇಕು. ಪರಿವರ್ತನೆ ಯೋಗದಿಂದ ಕೆಲವು ಬಾರಿ ಒಳ್ಳೆ ಫಲಗಳು ಉಂಟಾಗುತ್ತೆ, ಕೆಲವು ಬಾರಿ ಕೆಟ್ಟ ಫಲಗಳು ಉಂಟಾಗುತ್ತೆ. ಪರಿವರ್ತನೆ ಯೋಗದ ಫಲಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ಉದಾಹರಣೆ ಜಾತಕಗಳ ಜೊತೆ ನೋಡೋಣ. ಆಮೇಲೆ ನೀವು ಜಾತಕ ವಿಶ್ಲೇಷಣೆ ಮಾಡುವ ದಿನದಲ್ಲಿ ಇರುವ ಗ್ರಹಗಳ ಗೋಚಾರವನ್ನು ಗುರುತಿಸಿಕೊಳ್ಳಿ. ಅಂದರೆ ಆ ದಿನದಲ್ಲಿ ಒಂದೊಂದು ಗ್ರಹವು ಯಾವ ಯಾವ ಸ್ಥಿತಿಯಲ್ಲಿ ಸಂಚಾರ ಮಾಡುತ್ತಿದ್ದಾವೆ ಎಂದು ಗುರುತಿಸಿಕೊಳ್ಳಬೇಕು. ಒಂದು ಸಂಭವ ನಡೆಯುವುದಲ್ಲಿ ಗೋಚಾರ ಗ್ರಹಗಳು ಪ್ರಮುಖವಾದ ಪಾತ್ರ ವಹಿಸುತ್ತವೆ. ಗ್ರಹಗಳ ಗೋಚಾರದಲ್ಲಿ ಚಂದ್ರನ ಗೋಚಾರ ಬಹಳ ವೇಗವಾಗಿರುತ್ತೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಚಂದ್ರ ಒಂದು ದಿನಕ್ಕೆ ಒಂದು ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತಾನೆ. ಅಂದರೆ ಒಂದು ರಾಶಿಯಲ್ಲಿ 2.25 ದಿನಗಳು ಸಂಚಾರ ಮಾಡುತ್ತಾನೆ. ಸೂರ್ಯ ಗ್ರಹ ಒಂದು ರಾಶಿಯಲ್ಲಿ 1 ತಿಂಗಳು ಸಂಚಾರ ಮಾಡುತ್ತಾನೆ. ಬುಧ ಮತ್ತು ಶುಕ್ರ ಗ್ರಹಗಳು ಒಂದು ರಾಶಿಯಲ್ಲಿ ಹೆಚ್ಚು ಕಡಿಮೆ 1 ತಿಂಗಳು ಸಂಚಾರ ಮಾಡುತ್ತಾರೆ. ಈ 2 ಗ್ರಹಗಳು ಯಾವಾಗಲೂ ಸೂರ್ಯನ ಜೊತೆಗೆ ಇರುತ್ತವೆ. ಅಂದರೆ 45 ಡಿಗ್ರಿಗಳ ಒಳಗೆ ಚಲಿಸುತ್ತಿರುತ್ತವೆ. ಮಂಗಳ ಎನ್ನುವ ಕುಜ ಗ್ರಹ ಒಂದು ರಾಶಿಯಲ್ಲಿ ಹೆಚ್ಚು ಕಡಿಮೆ 45 ದಿನಗಳು ಸಂಚಾರ ಮಾಡುತ್ತಾನೆ. ಗುರುಗ್ರಹ ಒಂದು ರಾಶಿಯಲ್ಲಿ ಹೆಚ್ಚು ಕಡಿಮೆ 1 ವರ್ಷ ಕಾಲ ಅಂದರೆ 12 ತಿಂಗಳು ಪ್ರಯಾಣ ಮಾಡುತ್ತಾನೆ. ಇರೋದರಲ್ಲೇ ಭಾರಿ ನಿಧಾನ ಗ್ರಹ ಅಂದರೆ ಶನಿ ಗ್ರಹ.
ಶನಿಗ್ರಹ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಪ್ರಯಾಣ ಮಾಡುತ್ತಾನೆ. ರಾಹು ಮತ್ತು ಕೇತು ಒಂದು ರಾಶಿಯಲ್ಲಿ 1.5 ವರ್ಷ ಕಾಲ ಸಂಚಾರ ಮಾಡುತ್ತಾರೆ. ಈ ಗ್ರಹಗಳ ಸಂಚಾರ ಕಾಲಗಳನ್ನು ನಮ್ಮ ಬಾಳಲ್ಲಿ ನಡೆಯುವ ಸಂಭವಗಳನ್ನು ಕಾಲನಿರ್ಣಯ ಮಾಡುವುದಕ್ಕೆ ಖಂಡಿತ ಗೊತ್ತಿಟ್ಟುಕೊಳ್ಳಲೇಬೇಕು. ಸ್ನೇಹಿತರೆ, ನಾವು ಇಲ್ಲಿಯವರೆಗೆ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡುವಾಗ ಕನಿಷ್ಠ ಪಕ್ಷ ಯಾವ ಯಾವ ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಿದ್ದೇನೆ. ನಮ್ಮ ಅನುಭವಗಳನ್ನು ಇಟ್ಟು ಇನ್ನೂ ಹಲವಾರು ಸೂಕ್ಷ್ಮಗಳನ್ನು ಇವುಗಳ ಜೊತೆ ಸೇರಿಸಿ ವಿಶ್ಲೇಷಣೆ ಮಾಡುವಾಗ ಹೆಚ್ಚು ನಿಖರವಾದ ಫಲಿತಾಂಶಗಳನ್ನು ನೋಡಬಹುದು. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ, ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜನ್ಮ ಲಗ್ನ ಯಾವುದಂತ ನೋಡಿದರೆ ಅದು ಸಿಂಹ ಲಗ್ನವಾಗುತ್ತೆ. ಸಿಂಹ ಲಗ್ನದಲ್ಲಿ ಲಾ ಅಂತ ಹಾಕಿದೆಯಲ್ಲ, ಅದು ಸಿಂಹ ಲಗ್ನವಾಗುತ್ತೆ. ಲಾ ಅಂದರೆ ಲಗ್ನ ಅಂತ.